ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಘ್ನ ವಿನಾಶಕ ವಿನಾಯಕ ನಿಮ್ಮ ಬಾಳಲ್ಲಿ ಇರುವಂತಹ ಎಲ್ಲ ವಿಘ್ನಗಳನ್ನು ವಿನಾಶ ಮಾಡಿ ನಿಮಗೆ ಸುಲಲಿತವಾದ ಜೀವನವನ್ನು ಅನುಕರಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇನ್ನು ಮುಂದೆಗೆ ಸ್ವಲ್ಪ ಪ್ರಬುದ್ಧರಾಗಿ ಬಾಳೋಣ. ಸೋಷಿಯಲ್ ಮೀಡಿಯಾ, ಟಿ.ವಿ, ಸಿನಿಮಾಗಳಲ್ಲಿ ಬರುವಂಥದ್ದನ್ನೆಲ್ಲ ಜಾಸ್ತಿ ನಂಬೋದಕ್ಕೆ ಹೋಗೋದು ಬೇಡ. ಯಾರ ಜೊತೆನೂ ಜಾಸ್ತಿ ಎಮೋಷನ್ಗಳನ್ನು ಇಟ್ಕೊಳ್ಳೋದು ಬೇಡ. ಯಾರ ಜೊತೆನೂ ಜಾಸ್ತಿ ನಂಬಿಕೆಯನ್ನು ಇಟ್ಕೊಳ್ಳೋದು ಬೇಡ. ನಮ್ಮ ಜೀವನವನ್ನು ನಾವು ಮಾಡೋಣ, ಎಲ್ಲದನ್ನೂ ಪ್ರಬುದ್ಧವಾಗಿ ಯೋಚನೆ ಮಾಡೋಣ. ಹಾಗೆ ವ್ಯಕ್ತಿ ಪೂಜೆಗಳು ತುಂಬ ಡೇಂಜರು. ಹಾಗಾಗಿ ಅದನ್ನೆಲ್ಲ ನಾವು ಸ್ವಲ್ಪ ಬದಿಗಿಟ್ಟು ಪ್ರಬುದ್ಧರಾಗಿ ಬಾಳೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೋಪವನ್ನು, ಟಾಕ್ಸಿಸಿಟಿಯನ್ನು, ಸ್ಯಾಡಿಸ್ಟ್ ಮನಸ್ಥಿತಿಯನ್ನು, ದ್ವೇಷವನ್ನು, ಅಸೂಯೆಗಳನ್ನು ಆದಷ್ಟು ದೂರ ಮಾಡ್ಕೊಳ್ಳೋಣ. ವಿಘ್ನ ವಿನಾಶಕನ ಆಶೀರ್ವಾದಗಳೊಂದಿಗೆ ಅವನ ಥರನೇ ಬುದ್ಧಿವಂತರಾಗೋಣ ಅಂತ ಹೇಳ್ತಾ ನನ್ನ ಕಡೆಯಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂಥ ಒಂದು ಗೌರಿ ಗಣೇಶ ಹಬ್ಬದ ದಿನದಂದು ನಮ್ಮ ರವಿಚಂದ್ರನ್ ಅಶ್ವಿನ್ ಅಂದರೆ ಭಾರತೀಯ ಕ್ರಿಕೆಟ್ ಆಟಗಾರ ಹಾಗೂ ಹೋದ ವರ್ಷದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಟಗಾರ ರವಿಚಂದ್ರನ್ ಅಶ್ವಿನ್ IPLಗೆ ವಿದಾಯವನ್ನು ಹೇಳಿದ್ದಾರೆ. ಬೇರೆ ಬೇರೆ ಲೀಗ್ಗಳನ್ನು ಅನಲಿಸ್ಟ್ ಮಾಡುವಂಥ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು IPLನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಒಂದು ಶಾಕಿಂಗ್ ಸುದ್ದಿಯನ್ನು ನೀಡಿದ್ದಾರೆ. IPL ಗೆಲ್ಲಬೇಕು ಅಂತಲೇ ಈ ವರ್ಷ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬಂದರು. ಅವರು ಮತ್ತು ಧೋನಿ ಆಗ್ಬೋದು IPL ಟ್ರೋಫಿಯನ್ನು ಗೆದ್ದು ನಾವು ನಮ್ಮ IPL ಜರ್ನಿಯನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡು IPLಗೆ ಬಂದರು. ಆದರೆ ಈ ವರ್ಷ ಅವರಿಗೆ ಗೆಲ್ಲೋದಕ್ಕಾಗಲಿಲ್ಲ. ಹಾಗಾಗಿ ಕೆಲವೊಂದು ಕಾಂಟ್ರವರ್ಸಿಗಳು ಅವ್ರ ಮೇಲೆ ಬಂದುಬಿಡ್ತು. ಡಿವಾಲ್ ಬ್ರೆವಿಸ್ ಕುರಿತಾಗಿ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟರು. ಅಂದರೆ ಕೋಟಿಗೆ ಅವನ್ನ ಕೊಂಡುಕೊಂಡ್ರು. ಅದಾದಮೇಲೆ ಬ್ಯಾಕ್ ಎಂಡಲ್ಲಿ ಅವನಿಗೆ ತುಂಬ ಹಣ ಕೊಟ್ಟಿದ್ದಾರೆ ಅಂತ, ಅಂದರೆ ಆಕ್ಷನಲ್ಲಿ ತಗೊಂಡಿರೋ ಹಣಕ್ಕಿಂತ ಬ್ಯಾಕ್ ಎಂಡಲ್ಲಿ ಜಾಸ್ತಿ ಹಣ ಕೊಟ್ಟಿದ್ದಾರೆ ಡಿವಾಲ್ಡ್ ಬ್ರೆವಿಸ್ಗೆ ಅನ್ನೋ ಒಂದು ಆರೋಪವನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮೇಲೇ ಮಾಡಿದ್ರು. ಅದೇ ತಂಡದಲ್ಲಿ ಇದ್ಕೊಂಡು ಆಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮ್ಯಾನೇಜ್ಮೆಂಟ್ ಅವರಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಿತು. ಈ ರೀತಿ ಎಲ್ಲ ಸುಳ್ಳು ಅಂತ ಹೇಳಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತು. ಅದಾದಮೇಲೆ ರವಿಚಂದ್ರನ್ ಅಶ್ವಿನ್ ಅವರು ನಾನು ಹೇಳಕೊಟ್ಟಿದ್ದೆ ಬೇರೆ, ಅಲ್ಲಿ ಜನ ಅರ್ಥ ಮಾಡ್ಕೊಂಡಿದ್ದೆ ಬೇರೆ, ನಾನು ಅದ್ರ ಪರವಾಗಿ ನಾನು ಯಾವುದೇ ಡಿಫೇಮ್ ಮಾಡುವಂಥ ಕೆಲಸ ಮಾಡಿಲ್ಲ ಅಂತ ಅಂದರು. ಆದರೆ ಅವ್ರು ಹೇಳಿಕೆ ಕೊಟ್ಟಿದ್ದ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಡಿಫೇಮ್ ಮಾಡೋ ರೀತಿ ಇತ್ತು. ಆಮೇಲೆ ಕ್ಷಮೆ ಕೇಳಿದ್ರು, ನಾನು ಆ ಥರ ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ತಂಡನೂ ಯಾವುದೇ ಕೇಸ್ ಹಾಕ್ದೇ ಸುಮ್ಮನೆ ಆಯಿತು. ಮನಸ್ಸು ಮಾಡಿದರೆ ಅವರು ರವಿಚಂದ್ರನ್ ಅಶ್ವಿನ್ ಅವ್ರ ಮೇಲೆ ಈ ರೀತಿ ಒಂದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ, ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಅನ್ನೋ ರೀತಿ ಅವರು ಕೇಸ್ ಹಾಕ್ಬೋದಾಗಿತ್ತು. ಆದರೆ ಅವರು ಆ ಕೆಲಸ ಮಾಡಲಿಲ್ಲ. ರವಿಚಂದ್ರನ್ ಅಶ್ವಿನ್ ಅವರು ಸಹ ಕೊನೆಗೆ ಕ್ಷಮೆ ಕೇಳಿದ್ರು. ಹಾಗಾಗಿ ಇದ್ರ ಮುಖಾಂತರ ಇಲ್ಲಿಗೆ ಸುಖಾಂತ್ಯವನ್ನು ಕಂಡಿದೆ. ಅದರ ಜೊತೆಗೆ ರವಿಚಂದ್ರನ್ ಅಶ್ವಿನ್ ಅವರು ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಕೊಟ್ಟ ನಂತರ ಈಗ ಮತ್ತೆ ಅವರು IPLಗೂ ನಿವೃತ್ತಿಯನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ತಂಡದಲ್ಲಿ ಇರಬೇಕಾಗಿತ್ತು, ಫೀಲ್ಡಲ್ಲಿ ಇರಬೇಕಾಗಿತ್ತು. ಅವರು ಇಲ್ಲ, ಅವರು ಮಾಸ್ಟರ್ ಮೈಂಡ್ ಅನ್ನೋದಕ್ಕೇ ಫೇಮಸ್ ಆಗಿದ್ದರು. ಇನ್ನು ಮುಂದೆ ಯಾವುದೇ ಈ ರೀತಿ ಕಾಂಟ್ರವರ್ಸಿಗಳು ಬೇಡ ಅಥವಾ ಯಾವುದೇ ತಂಡದ ಜೊತೆ ಆಡೋದು ಬೇಡ ಅನ್ನೋದನ್ನು ನಿರ್ಧಾರ ಮಾಡಿ ರವಿಚಂದ್ರನ್ ಅಶ್ವಿನ್ ಅವರು ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇದೊಂದೇ ಅಪ್ಡೇಟು. ವಿಡಿಯೋ ಮಾಡಿದ ಉದ್ದೇಶ ಎಲ್ಲರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಹೇಳೋ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡಿದೆ. ಅದ್ರ ಜೊತೆಗೆ ಇದೊಂದು ರವಿಚಂದ್ರನ್ ಅಶ್ವಿನ್ ಅವರ ಒಂದು ಮಾಹಿತಿಯನ್ನು ಹೇಳಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಜೀವನವೂ ಸುಖವಾಗಿರಲಿ, ಎಲ್ಲರಿಗೂ ವಿಘ್ನ ವಿನಾಯಕ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು, ಬಾಯ್.